ಇವ್ರು ಮಾತಾಡಿ. ಇದು ಮೂವಿ ಹೆಂಗಿತ್ತು ಅಂದರೆ ನೈಫ್ಸ್ ಔಟ್ ಇದೆಯಲ್ಲ ಹಾಲಿವುಡ್ ಮೂವಿ ಅದೇ ಥರ ಇತ್ತು. ಹೆಂಗೆ ಅಂದರೆ ಪ್ರಾಸ್ಪೆಕ್ಟಿವ್, ಇವಾಗ ಒಬ್ಬರು ಏನೋ ಮಾಡಿರ್ತಾರೆ, ಅದೇನಾಗುತ್ತೆ ಅಂತ ಇದು ಎಲ್ಲ ಪ್ರಾಸ್ಪೆಕ್ಟಿವ್ ತೊಗೊಂಡು ಅದಾದಮೇಲೆ ಏನಾಗಿದೆ ಅನ್ನೋದೇ ಥ್ರಿಲ್ಲರ್ ಈ ಮೂವಿದು. ಲಾಸ್ಟ್ ಆ ಥ್ರಿಲ್ಲರ್ ಚೆನ್ನಾಗಿ ಬ್ರೇಕ್ ಮಾಡಿದ್ದಾರೆ, ಡೈರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ ಪಿ ಸಿ ಶೇಖರ್ ಸರ್. ಇದು ಒಂದು ಒಳ್ಳೆ ಮೂವಿ. ಮತ್ತು ನಕುಲ್ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಅವ್ರನ್ನ ಎಲ್ಲರೂ ಕನ್ನಡದವ್ರನ್ನ ಪ್ರೋತ್ಸಾಹಿಸಿ ಮತ್ತು ಬೆಳೆಸಿ. ಕನ್ನಡದಲ್ಲಿ ರೇರು ಈ ಥರ ಸಬ್ಜೆಕ್ಟ್. ಹೌದು, ಜನಕ್ಕೆಲ್ಲ ಅರ್ಥ ಆಗುತ್ತೆ ಈ ಥರ ಮಾಡಿದ್ರೆ ಹಿಂಗೆ. ಹೌದು, ಅರ್ಥ ಆಗುತ್ತೆ. ಉಳಿದವರು ಕಂಡಂತೆ ನೋಡಿ ಯಾರು ಅದನ್ನ ಇಷ್ಟಪಟ್ಟಿರ್ತೀರಾ ಅವ್ರಿಗೆಲ್ಲ ಡೆಫಿನೆಟ್ ಆಗಿ ಇಷ್ಟ ಆಗುತ್ತೆ. ಮತ್ತು ನೈಫ್ಸ್ ಔಟ್ ಹಾಲಿವುಡ್ ಮೂವಿ ಅವೆಲ್ಲ ಯಾರು ನೋಡಿರ್ತೀರಾ. ಮತ್ತು ಇವಾಗ ನೆಟ್ಫ್ಲಿಕ್ಸಲ್ಲಿ ಹೊಸದು ಬಂದಿದೆ ದ ರೆಸಿಡೆನ್ಸ್ ಅಂತ ಸೀರೀಸು, ಅದೆಲ್ಲ ನೋಡಿ ಯಾರು ಇಷ್ಟ ಆಗಿರುತ್ತೆ ಅದೇ ಥರ ಇದೆ. ಕನ್ನಡದಲ್ಲಿ ಇದನ್ನ ಹೊಸದಾಗಿ ಟ್ರೈ ಮಾಡಿದ್ದಾರೆ, ದಯವಿಟ್ಟು ಎಲ್ಲರೂ ನೋಡಿ ಪ್ರೋತ್ಸಾಹಿಸಿ. ಸರ್ ಅದೇ ಅವ್ರು ಹೇಳ್ದಂಗೆ ಒಂದೇ ಮೂವಿನ ಡಿಫ್ರೆಂಟ್ ವೇಸಲ್ಲಿ ಅಂದರೆ ಕ್ರಿಯೇಟಿವ್ ಆಗಿ ಒಂದೇ ಸ್ಟೋರಿನ ಎಷ್ಟು ಡಿಫ್ರೆಂಟ್ ಸ್ಟೋರೀಸ್ ಮಾಡ್ಬೋದು ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಒಂದೇ ಸ್ಟೋರಿನ ಇಟ್ಕೊಂಡು ಮೂವಿಯಲ್ಲಿ 5 ಡಿಫ್ರೆಂಟ್ ಸ್ಟೋರೀಸು ಉಳಿದವರು ಕಂಡಂತೆ ಮಾಡಿದರು. ಅದಾದಮೇಲೆ ಇದೇ ಮೂವಿ ಅಂದ್ಕೊಳ್ತೀನಿ ಹಿಂಗೆ ಬಂದಿರೋದು. ನಿಜವಾಗ್ಲೂ ಚೆನ್ನಾಗಿದೆ. ಎಲ್ಲ ಕನ್ನಡ ಚಲನಚಿತ್ರಗಳನ್ನು ಎಲ್ಲ ನೀವು ಬಂದು ನೋಡಿ, ಥಿಯೇಟರಲ್ಲೇ ನೋಡಿ. ನಿಜವಾಗ್ಲೂ ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಎಲ್ಲ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಯಾರು ಮುಜುಗರ ಅಂತ ಪಡೋವಂಥದ್ದು ಏನೂ ಇಲ್ಲ. ತುಂಬ ನಕುಲ್ ಗೌಡ ಅನ್ನೋರು ತುಂಬ ಚೆನ್ನಾಗಿ ಎಲ್ಲ ಆ್ಯಕ್ಟರ್ ಅವರೇ ಅಂತಲ್ಲ ಎಲ್ಲರೂ ತುಂಬ ಚೆನ್ನಾಗೇ ಮಾಡಿದ್ದಾರೆ ಆ್ಯಕ್ಟಿಂಗು. ಕೊನೆವರೆಗೂ ಇದನ್ನ ಏನು ಸಸ್ಪೆನ್ಸ್ ಯಾರು ಇದ್ರದಲ್ಲಿ ಇದು ವಿಲ್ಲನ್ನು ಯಾರು ಇದ್ರದಲ್ಲಿ ಇದೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಆದರೂ ಕೊನೆವರೆಗೂ ತುಂಬ ಸಸ್ಪೆನ್ಸಾಗೆ ನೋಡೋವಂಥ ಸಿನಿಮಾ, ಒಳ್ಳೆ ಸಿನಿಮಾ. ಇದಾದಷ್ಟು ಜನರಿಗೆ ಎಲ್ಲರಿಗೂ ಮುಂದಕ್ಕೆ ಮಕ್ಳುಗಳ್ನ ಹೇಗಿದೆ ಏನು ಅಂತ ಅರ್ಥ ಮಾಡ್ಕೊಡೋದು ಕಷ್ಟ. ಆದರೆ ಇದು ತುಂಬ ಈ ಸಿನಿಮಾದಲ್ಲಿ ಚೆನ್ನಾಗಿ ತೋರಿಸಿದ್ದಾರೆ, ಚೆನ್ನಾಗಿ ಬಂದಿದೆ. ಆ ಬ್ಯಾಡ್ ಫಿಲಮ್ ಆಲ್ ದ ಬೆಸ್ಟ್, ಚೆನ್ನಾಗಿ ಮುಂದಕ್ಕೆ ಬರಲಿ ಅಂತ ಕೇಳ್ಕೊತೀವಿ. ತುಂಬ ಚೆನ್ನಾಗಿದೆ. 100 ಡೇಸ್ ಓಡಲಿ, ಆಲ್ ದ ಬೆಸ್ಟ್ ಅಂತೀವಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಫ್ಯಾಮಿಲಿ ಸಿನಿಮಾ ಎಲ್ಲರೂ ನೋಡ್ಬೋದು. ಫಿಲಮ್ ಚೆನ್ನಾಗಿದೆ, ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ನಕುಲ್ ಗೌಡ ಅವ್ರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಯಾರಿಗಾದ್ರೂ ಒಬ್ರು ಕೆಟ್ಟದಾದರೆ ಬೇರೆಯವ್ರು ಹೇಗೆ ಕೆಟ್ಟದ್ದು ಮಾಡ್ತಾರೆ ಅನ್ನೋ ಥರ ತೋರಿಸಿದ್ದಾರೆ. ಕಡೆಯವ್ರಿಗೂ ಗೊತ್ತಾಗಲ್ಲ ಸ್ಟೋರಿ ಏನಕ್ಕೆ ಯಾವ ಕಡೆ ಯಾವ ಥರ ಹೋಗಿದೆ ಅಂತ. ಸಸ್ಪೆನ್ಸ್ ಆಗಿದೆ, ಚೆನ್ನಾಗಿದೆ ಮೂವಿ. ತುಂಬಾ ಇಷ್ಟ ಆಯಿತು ಮೂವಿ. ಸೊ ಎಲ್ಲ ಕಥೆನೂ ಸೇರಿ ಒಂದೇ ಇದರಲ್ಲಿ ಮಾಡಿದ್ದಾರೆ. ಎಮೋಷನ್ ಆಗಲಿ, ಪೊಲಿಟಿಷಿಯನ್ಸ್ ಆಗಲಿ ಎಲ್ಲ ಥರನೂ ತೋರಿಸಿದ್ದಾರೆ ಫಿಲಮಲ್ಲಿ. ನಕುಲ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಟಿಂಗು. ಸೊ ಅವ್ರಿಗೆ ಸಪೋರ್ಟ್ ಮಾಡಿ ಬಂದು ಎಲ್ಲರೂ ನೋಡಿ ಮೂವಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕನ್ನಡನ ಉಳಿಸಿ ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ.